ಬಿಯು ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಸುರೇಶ್. ಮೊದಲಿಗೆ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕೇಂದ್ರ ಗ್ರಂಥಾಲಯದಿಂದ ಈ ಸಂಪನ್ಮೂಲಗಳ ಕುರಿತ ವಿಶೇಷ ಕಾರ್ಯಾಗಾರ. ಭೂವಿಜ್ಞಾನ ವಿಭಾಗದಲ್ಲಿ ಹವಾಮಾನ ಬದಲಾವಣೆ ಹಾಗೂ ಜಾಗತಿಕ ತಾಪಮಾನದಲ್ಲಿ ಪರಿಸರ ಮಾಲಿನ್ಯಕಾರಕಗಳ ಕುರಿತ ಒಂದು ದಿನದ ವಿಶೇಷ ಕಾರ್ಯಾಗಾರ. ವಿದ್ಯುನ್ಮಾನ ಮಾಧ್ಯಮ ವಿಭಾಗದಲ್ಲಿ ಕೃತಕ ಬುದ್ಧಿಮತ್ತೆ ನೈತಿಕ ಅಂಶಗಳ ಕುರಿತ ವಿಶೇಷ ಕಾರ್ಯಾಗಾರ. ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಸಮೂಹ ಮಾಧ್ಯಮ ಕೌಶಲ ಕಲಿಕಾ ಕಾರ್ಯಕ್ರಮ. ಇದೀಗ ವಾರ್ತೆಗಳ ವಿವರ. ಎರಡ್ 2024-25ನೇ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳಿಗೆ ಈ ಸಂಪನ್ಮೂಲಗಳಾದ ಗ್ರಾಮರ್ಲಿ, ನಿಂಬಸ್, ಇಂಡಿಯಾ ಸ್ಟಾರ್ಟ್, ಎಕನಾಮಿಕ್ ಅಂಡ್ ವೀಕ್ಲಿ ರಿಸರ್ಚ್ ಫೌಂಡೇಶನ್ ಮತ್ತು ಮಿಂಟ್ ಪುಸ್ತಕಗಳಂತಹ ಮೂಲ ಸೌಕರ್ಯಗಳ ಕುರಿತು ವಿಶೇಷ ಕಾರ್ಯಾಗಾರವನ್ನು ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕೇಂದ್ರ ಗ್ರಂಥಾಲಯದಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಸ್.ಎಂ. ಜಯಕರ ಮಾತನಾಡಿ, ವಿಶ್ವವಿದ್ಯಾಲಯದ ಕೇಂದ್ರ ಗ್ರಂಥಾಲಯಕ್ಕೆ ಅವಶ್ಯಕ ಈ ಸಂಪನ್ಮೂಲಗಳ ಚಂದಾದಾರಿಕೆ ಪಡೆದಿರುವುದಕ್ಕೆ ಪ್ರೊಫೆಸರ್ ರಘುನಂದನ್ ಅವರನ್ನು ಅಭಿನಂದಿಸಿದರು. ಇದರಿಂದ ಪ್ರತಿಯೊಬ್ಬ ಅಧ್ಯಾಪಕ, ಸಂಶೋಧನಾ ವಿದ್ಯಾರ್ಥಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಿದೆ ಎಂದರು. ಪ್ರತಿ ವರ್ಷ ಭಾರತದಲ್ಲಿ ಸುಮಾರು 24,000 ಸಂಶೋಧಕರು PhD ಪಡೆದುಕೊಳ್ಳುತ್ತಿದ್ದಾರೆ ಹಾಗೂ ಜಾಗತಿಕ ಮಟ್ಟದಲ್ಲಿ ಭಾರತವು ಸಂಶೋಧಕರ ಸಂಖ್ಯೆಯಲ್ಲಿ 4ನೇ ಸ್ಥಾನದಲ್ಲಿದೆ. ಆದರೆ ಈ ಸಂಶೋಧನಾ ಪ್ರಕಟಣೆಗಳು ಮತ್ತು ವಿಷಯಗಳು ಸಮಾಜ, ಉದ್ಯಮ ಅಥವಾ ದೇಶದ ಆರ್ಥಿಕತೆಯಲ್ಲಿ ಏನಾದರೂ ಬದಲಾವಣೆ ತರುವುದೇ ಎಂಬುದೇ ಪ್ರಶ್ನೆ. ಸಂಶೋಧನೆಯು ಯಾವ ವಿಷಯವನ್ನು ಆಯ್ಕೆ ಮಾಡಲಾಗುತ್ತಿದೆಯೋ ಅದಕ್ಕೆ ಪರಿಹಾರ ಕಂಡುಹಿಡಿಯುವಂತೆ ಇರಬೇಕು. ಅಭಿವೃದ್ಧಿಶೀಲ ರಾಷ್ಟ್ರಗಳು ತಮ್ಮ ಒಟ್ಟು GDPಯಲ್ಲಿ 8% 10% ಅನುದಾನವನ್ನು ಸಂಶೋಧನೆಗೆ ವೆಚ್ಚ ಮಾಡುತ್ತಾರೆ. ಈ ಕಾರಣದಿಂದ ಆ ದೇಶಗಳಲ್ಲಿ ಹೆಚ್ಚಿನ ಸಂಶೋಧನಾ ಫಲಿತಾಂಶಗಳಿವೆ ಮತ್ತು ಇದು ಆ ರಾಷ್ಟ್ರಗಳ ಆರ್ಥಿಕತೆಗೆ ಸಹಕಾರಿಯಾಗುತ್ತಿದೆ ಎಂದರು. ನಂತರ ಅವರು ಗ್ರಾಮರ್ಲಿ ಹೇಗೆ ಸಂಶೋಧಕರು ಹಾಗೂ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರೌಢ ಪ್ರಬಂಧ ಮತ್ತು ಸಂಶೋಧನಾ ಲೇಖನದಲ್ಲಿರುವ ಕೃತಿಚೌರ್ಯ ಪತ್ತೆ ಹಚ್ಚಲು ಸಹಾಯವಾಗುತ್ತಿದೆ ಎಂಬುದನ್ನು ವಿವರಿಸಿದರು. ಜೊತೆಗೆ ನಿಂಬಸ್ ಎಂಬ ಡಿಜಿಟಲ್ ಲೈಬ್ರರಿ ಬಗ್ಗೆ ಉಲ್ಲೇಖಿಸಿ, ಇದು ಸಂಸ್ಥೆಯ ಚಂದಾದಾರರ ಮಾಹಿತಿಗಳನ್ನು ಪ್ರತ್ಯೇಕವಾಗಿ ಶೋಧಿಸಬಹುದಾದ ಕೇಂದ್ರೀಕೃತ ಸಂಪರ್ಕ ಏರ್ಪಡಿಸುತ್ತದೆ ಎಂದು ತಿಳಿಸಿದರು. As Raghunandan has mentioned, we are going to have a workshop for our faculty members and research scholars and postgraduate students, and it is very essential, and I request all of you to attend complete programs, because they have invited great resource peoples. They are in their specific domain. You should utilize this program, and because the information is there everywhere. In this room also we have all the information, and we need to have a proper platform and gadget and password, and if you have that, if you know how to utilize that. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯ ಗ್ರಂಥಾಲಯದ ವೆಬ್ಸೈಟ್ ಅನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮೌಲ್ಯಮಾಪನ ಕುಲಸಚಿವ C.S. ಕರಿಗಾರ್ ಮಾತನಾಡಿ, ವಿದ್ಯಾರ್ಥಿಗಳು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಇದರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬೇಕು ಹಾಗೂ ಅದನ್ನು ತಮ್ಮ ಸಂಶೋಧನೆಯಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಮತ್ತು ಕೃತಿ ಪರೀಕ್ಷೆ ಮಾಡುವುದನ್ನು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡಬೇಕು ಎಂದು ಮನವಿ ಮಾಡಿದರು. ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಎಂ. ಶಶಿಧರ್ ಮಾತನಾಡಿ, ಒಂದು ಕಾಲದಲ್ಲಿ ಸಂಶೋಧನೆ ಮಾಡುವಾಗ ಕ್ಷೇತ್ರ ಕಾರ್ಯ ಕಷ್ಟಕರವಾಗಿತ್ತು ಮತ್ತು ಪ್ರೌಢ ಪ್ರಬಂಧಗಳನ್ನು ಕೈಬರಹಗಳಲ್ಲಿ ಬರೆದು ಸಲ್ಲಿಸಬೇಕಾಗಿತ್ತು. ದೇಶ ಸುತ್ತಿ ಮಾಹಿತಿ ಕಲೆ ಹಾಕಬೇಕಿತ್ತು ಎಂದು ತಿಳಿಸಿ, ಪ್ರಸ್ತುತ ತಂತ್ರಜ್ಞಾನ ಮತ್ತು ಅಂತರ್ಜಾಲವನ್ನು ನಾವು ಹೇಗೆ ಉಪಯೋಗಿಸಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದರು. ಸಂಪನ್ಮೂಲ ವ್ಯಕ್ತಿಯಾದ ಮಾನ್ಸಿ ಸೈನಾ, ಗ್ರಾಮರ್ಲಿ ವೆಬ್ಸೈಟ್ ಸಂಶೋಧನಾ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರಬಂಧ, ಲೇಖನಗಳು, ಯೋಜನೆ ವರದಿಗಳನ್ನು ಪ್ರಸ್ತುತಪಡಿಸಲು ಹೇಗೆ ಸಹಾಯ ಮಾಡುತ್ತದೆ ಹಾಗೂ ವಿದ್ಯಾರ್ಥಿಗಳು ಹೇಗೆ ಅದರ ಉಪಯೋಗ ಪಡೆದುಕೊಳ್ಳುವುದು ಎಂಬುದರ ಬಗ್ಗೆ ಉಪನ್ಯಾಸ ನೀಡಿದರು. ಗ್ರಂಥಾಲಯ ಅಧಿಕಾರಿ ಪ್ರೊಫೆಸರ್ ಎಂ. ರಘುನಂದನ್, ಸಂಪನ್ಮೂಲ ವ್ಯಕ್ತಿಗಳಾದ ಲೋಕೇಶ್, ಮಮತಾ, ಗೋಪಾಲ್ ರೆಡ್ಡಿ, ಸಂತೋಷ್ ಮಡ್ಡಿ, ಸಂಶೋಧನಾ ವಿದ್ಯಾರ್ಥಿಗಳು, ಬೋಧಕ-ಬೋಧಕೇತರ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬೆಂಗಳೂರು
ವಿಶ್ವವಿದ್ಯಾಲಯದ ಭೂವಿಜ್ಞಾನ ವಿಭಾಗದಲ್ಲಿ ಹವಾಮಾನ ಬದಲಾವಣೆ ಹಾಗೂ ಜಾಗತಿಕ ತಾಪಮಾನದಲ್ಲಿ ಪರಿಸರ ಮಾಲಿನ್ಯಕಾರಕಗಳ ಕುರಿತು ಒಂದು ದಿನದ ವಿಶೇಷ ಕಾರ್ಯಾಗಾರವನ್ನು ಎಂಪ್ರಿ ಸರ್ಕಾರ ಸಂಸ್ಥೆಯ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿತ್ತು. ಭೂಗೋಳಶಾಸ್ತ್ರ ವಿಭಾಗದ ಮುಖ್ಯಸ್ಥ ಹಾಗೂ ವಿಜ್ಞಾನ ವಿಭಾಗದ ಡೀನರಾದ ಪ್ರೊಫೆಸರ್ ಡಾಕ್ಟರ್ ಅಶೋಕ್ ಅಂಜಗಿ ಅವರು ಮಾತನಾಡಿ, ಹವಾಮಾನ ಬದಲಾವಣೆ ಹಾಗೂ ಜಾಗತಿಕ ತಾಪಮಾನದಲ್ಲಿ ಪರಿಸರ ಮಾಲಿನ್ಯಕಾರಕಗಳು ದೊಡ್ಡ ಪಾತ್ರ ವಹಿಸುತ್ತಿವೆ. ಇದರಿಂದ ಮಳೆಯ ಮಾದರಿ ಹಾಗೂ ಭೂಬಳಕೆ ಬದಲಾವಣೆಯಿಂದ ಕೃಷಿ ಉತ್ಪಾದನೆ, ಅಂತರ್ಜಲ, ಜೀವವೈವಿಧ್ಯ, ಪರಿಸರ ವಿಜ್ಞಾನ ಮತ್ತು ಎಲ್ಲ ರೀತಿಯ ನೈಸರ್ಗಿಕ ಆವಾಸಸ್ಥಾನಗಳು ದೊಡ್ಡ ತೊಂದರೆಗೆ ಒಳಪಡುತ್ತವೆ. ಹಾಗಾಗಿ ಅವುಗಳನ್ನು ನಿವಾರಿಸಬೇಕಾಗಿದೆ. ಭವಿಷ್ಯದಲ್ಲಿ ನಮ್ಮ ಪರಿಸರವನ್ನು ಮಾಲಿನ್ಯಕಾರಕಗಳಿಂದ ಮುಕ್ತವಾಗಿಡಬೇಕು. ಈ ಬಗ್ಗೆ ವಿದ್ಯಾರ್ಥಿಗಳು ಸಂಶೋಧನೆಯಲ್ಲಿ ತೊಡಗಿಸಿಕೊಂಡರೆ ಮಾತ್ರ ಇದು ಸಾಧ್ಯ ಎಂದರು. Because the environmental pollutants are playing a big role in changing the climate and global warming and all that. Therein the rainfall patterns are being changed, and if rainfall patterns are being changed, land use cover changes, then it affects on farmers' agricultural production, and it affects on surface and groundwater, therein damaging our biodiversity, ecology. All kind of natural habitats will be put into a great trouble. In that connection, the pollutants, wherever they are, either they are in the soil or water or in the air or in anywhere, they are to be eliminated or they are to be minimized. ವಿಜ್ಞಾನಿ ಡಾಕ್ಟರ್ ನಾರಾಯಣ್ ಕಾಯಟ್ ಪರಿಸರ ಮಾಲಿನ್ಯಕಾರಕಗಳನ್ನು ಹೇಗೆ ತಡೆಗಟ್ಟುವುದು, ಹೊರಾಂಗಣ ವಾಯು ಮಾಲಿನ್ಯದ ಮೂಲಗಳು, ಕರ್ನಾಟಕದಲ್ಲಿ ವಲಯವಾರು ಕಪ್ಪು ಇಂಗಾಲದ ಹೊರಸೂಸುವಿಕೆ ದಾಸ್ತಾನು, ಕರ್ನಾಟಕದಲ್ಲಿ ರಸ್ತೆ ಸಾರಿಗೆ, ಕೈಗಾರಿಕೆ, ಉಷ್ಣಶಕ್ತಿ, ವಸತಿ ವಲಯದಿಂದ ಕಪ್ಪು ಇಂಗಾಲದ ಹೊರಸೂಸುವಿಕೆಯ ದಾಸ್ತಾನುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಸಂಶೋಧಕರಾದ ಲಿಖಿತಾ ಮಾತನಾಡಿ, ವಾಯುಮಾಲಿನ್ಯ ಹಾಗೂ ಹವಾಮಾನ ಬದಲಾವಣೆ ಹೇಗೆ ಪರಸ್ಪರ ಸಂಬಂಧ ಹೊಂದಿದೆ ಎಂದು ತಿಳಿಸಿ, ಅಲ್ಪಾವಧಿಯ ಪರಿಸರ ಮಾಲಿನ್ಯಕಾರಕಗಳು ಎಂದರೇನು ಮತ್ತು ಯಾವ ಮಾಲಿನ್ಯಕಾರಕಗಳು ಹವಾಮಾನ ಬದಲಾವಣೆಗೆ ಕಾರಣ ಎಂಬುದನ್ನು ತಿಳಿಸಿದರು. ಹಾಗೆಯೇ ಕಪ್ಪು ಇಂಗಾಲ, ಮೀಥೇನ್, ಟ್ರೋಪೋಸ್ಪಿಯರಿಕ್ ಓಝೋನ್, ಹೈಡ್ರೋಫ್ಲೋರೋಕಾರ್ಬನ್ಗಳು ಯಾವ ರೀತಿಯಲ್ಲಿ ಹವಾಮಾನ ಬದಲಾವಣೆ, ಸಸ್ಯವರ್ಗ ಮತ್ತು ಪರಿಸರ ವ್ಯವಸ್ಥೆ, ವ್ಯವಸಾಯ, ಆರೋಗ್ಯದಲ್ಲಿ ಹೇಗೆ ಪರಿಣಾಮ ಬೀರುವುದು ಎಂಬುದನ್ನು ಹೇಳಿದರು. ಕಾರ್ಯಕ್ರಮದಲ್ಲಿ ಅನ್ವಯಿಕ ಭೂವಿಜ್ಞಾನ ವಿಭಾಗದ ಪ್ರೊಫೆಸರ್ ಮಲರ್ಕೋಡಿ ಎನ್, ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಣಿಶಾಸ್ತ್ರ, ತಳಿಶಾಸ್ತ್ರ, ಪರಿಸರ ವಿಜ್ಞಾನ ವಿಭಾಗ ವಿದ್ಯಾರ್ಥಿಗಳು ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯುನ್ಮಾನ ಮಾಧ್ಯಮ ವಿಭಾಗ ಹಾಗೂ ಎಐ ಫಾರ್ ಡಿಜಿಟಲ್ ರೆಡಿನೆಸ್ ಅಂಡ್ ಅಡ್ವಾನ್ಸ್ಮೆಂಟ್ನ ಸಹಯೋಗದೊಂದಿಗೆ ಒಂದು ದಿನದ ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಗಾರದಲ್ಲಿ ಎಐ ಫಾರ್ ಡಿಜಿಟಲ್ ರೆಡಿನೆಸ್ ಅಂಡ್ ಅಡ್ವಾನ್ಸ್ಮೆಂಟ್ನ ತರಬೇತುದಾರರಾದ ಕುಮಾರ್ ಎಸ್, ಎಐ ಇತಿಹಾಸ, ಜನರೇಟಿವ್ ಎಐ, ಮಿಷನ್ ಲರ್ನಿಂಗ್, ಲ್ಯಾಂಗ್ವೇಜ್ ಮಾಡೆಲ್ ಮತ್ತು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ನ ಬಗ್ಗೆ ಉಪನ್ಯಾಸ ನೀಡಿದರು. ಜೊತೆಗೆ ಕಂಟೆಂಟ್ ಕ್ರಿಯೇಷನ್ ಡಿಸೈನ್ ಮತ್ತು ವಿಜುವಲ್ ಆರ್ಟ್, ಕೋಡಿಂಗ್ ಮತ್ತು ಡೆವಲಪ್ಮೆಂಟ್, ಆಡಿಯೋ ಮತ್ತು ವಿಡಿಯೋ ಜನರೇಷನ್ಗಳಿಗೆ ಉಪಯೋಗಿಸುವ ಅಪ್ಲಿಕೇಶನ್ಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಿ ಅವುಗಳ ಉಪಯೋಗ, ಅವಕಾಶಗಳು ಹಾಗೂ ಅವುಗಳಿಂದ ಆಗುವ ಬೆದರಿಕೆಯ ಕುರಿತು ಅರಿವು ಮೂಡಿಸಿದರು. ಕೃತಕ ಬುದ್ಧಿಮತ್ತೆ ನೈತಿಕಾಂಶಗಳ ಕುರಿತ ಕಾರ್ಯಾಗಾರದ ಕುರಿತು ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡರು. Hi, my name is Pranoy. I am from MSc Animation, first year student. Today's session was on AI, how to use AI and how can it impact our life. So today's session, in this session we got to learn that we can use AI to manage our multiple tasks, like using ChatGPT and AI Grok and all of that tools. I am an artist, so he told us we can use Midjourney and DALL-E and all those tools to generate ideas and all of that. And moreover, we can use it to manage to do the repetitive tasks and focus on creativity. ನನ್ನ ಹೆಸರು ರಮೇಶ್ ನಾಯಕ್ ಅಂತೇಳಿ, ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೀಡಿಯಾ ಸ್ಟೂಡೆಂಟು. ಎ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ಈ ಒಂದು ಕಾರ್ಯಾಗಾರದಿಂದ ನನಗೆ ತುಂಬಾ ಬೆನಿಫಿಟ್ ಆಯಿತು. ಯಾಕೆ ಅಂತ ಹೇಳಿದ್ರೆ ಎ ಯಾವ್ಯಾವ ರೂಪದಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ
ನಾವು ಗೊತ್ತಿಲ್ದೇನೋ ಡೈಲಿ ಎಐನ ಯೂಸ್ ಮಾಡ್ತಿದ್ವಿ. ಬಟ್ ಅದು ನಮಗೆ ಗೊತ್ತಿಲ್ದಂಗೆನೆ ಅವರಿಂದ ತಿಳ್ಕೊಳ್ಳೋ ಹಾಗಾಯ್ತು. ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ಕುಮಾರ್ ಎಸ್ ಅಂತ ಹೇಳ್ಬಿಟ್ಟು ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ರು ಇವತ್ತು. ಅವರು ಎಐನ ಬಗ್ಗೆ ಅನುಕೂಲಗಳು, ಅನಾನುಕೂಲಗಳು, ಸಾಧಕ ಬಾಧಕಗಳು ಮತ್ತೆ ಎಐ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದು ನಮ್ಮನ್ನ ಇಂಪ್ಯಾಕ್ಟ್ ಹೊಂದಿದೆ ಮಾಡಬಹುದು ಅನ್ನೋದರ ಒಂದು ಚಿತ್ರಣವನ್ನ ಇವತ್ತು ನಮಗೆ ತಿಳಿಸ್ಕೊಟ್ರು. ಕಾರ್ಯಾಗಾರದಲ್ಲಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವಾಹಿನಿ ಅರವಿಂದ್, ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜೇಶ್ವರಿ ತಾರೇಶ್, ಅತಿಥಿ ಉಪನ್ಯಾಸಕರು, ಸಂಶೋಧನಾ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರ ಮತ್ತು ಬದುಕು ಸೆಂಟರ್ ಫಾರ್ ಲೈವ್ಲಿಹುಡ್ ಲರ್ನಿಂಗ್ ಸಹಯೋಗದೊಂದಿಗೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ಸಮೂಹ ಮಾಧ್ಯಮ ಕೌಶಲ ಕಲಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಜಾವಾಣಿ ಪತ್ರಿಕೆಯ ಹಿರಿಯ ಪತ್ರಕರ್ತ ಹಾಗೂ ನಿವೃತ್ತ ಸಹಾಯಕ ಸಂಪಾದಕರಾದ ಉದಯ್ ಕುಮಾರ್ ಎನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ, ಮಾಧ್ಯಮ ಸಂಸ್ಥೆಗಳಲ್ಲಿ ಹಲವಾರು ಹುದ್ದೆಗಳು ಇದೆ. ಇಲ್ಲಿ ಕೆಲಸ ಪಡೆದುಕೊಳ್ಳಲು ಕನ್ನಡವನ್ನು ಓದುವ, ಬರೆಯುವ ಹಾಗೂ ಭಾಷಾಂತರ ಮಾಡುವ ಕೌಶಲ್ಯವನ್ನು ಹೊಂದಿರಬೇಕು. ಮಾಧ್ಯಮ ಕ್ಷೇತ್ರಕ್ಕೆ ಬರುವವರು ಜಾಹೀರಾತು, ಸಾಮಾನ್ಯ ಜ್ಞಾನ, ಪ್ರಸ್ತುತ ಘಟನೆಗಳು, ಸುದ್ದಿಯ ಅರ್ಥ, ಯಾವ ಸುದ್ದಿಗೆ ಮಹತ್ವ ನೀಡಬೇಕು ಎಂಬ ಬಗ್ಗೆ ತಿಳಿದುಕೊಂಡಿರಬೇಕು ಎಂದು ಹೇಳಿದರು. ಸಂವಾದದ ಸಹ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಜನಾರ್ದನ್ ಕೇಸರ್ಗದ್ದೆ ಅವರು ಮಾತನಾಡಿ, ಮನುಷ್ಯ ಜೀವನದಲ್ಲಿ ನೆಮ್ಮದಿ ಹಾಗೂ ಸಂತೋಷವನ್ನು ಹುಡುಕುವ ಬದಲಾಗಿ ಪ್ರಸ್ತುತದಲ್ಲೇ ಸಂತೋಷವಾಗಿರುವುದನ್ನು ಕಲಿಯಬೇಕು. ಸಾಮಾನ್ಯ ಕೋರ್ಸ್ಗಳು ಕೇವಲ ಉದ್ಯೋಗ, ಆದಾಯ ಹಾಗೂ ಜೀವನವನ್ನು ಕಟ್ಟಿಕೊಳ್ಳಲು ನೆರವಾಗುತ್ತವೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ತಮ್ಮ ಹವ್ಯಾಸದಿಂದಲೂ ಹಣ ಗಳಿಸುವುದನ್ನು ಕಲಿಯಬೇಕು. ವಿದ್ಯಾರ್ಥಿಗಳು ಎಲ್ಲ ವಲಯದ ಕೆಲಸದಲ್ಲೂ ಸಹ ಬಹುಶಿಸ್ತಿಯ ಕೌಶಲ್ಯವನ್ನು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕನ್ನಡ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾದ ಪ್ರೊಫೆಸರ್ ಡಿ ಡೊಮಿನಿಕ್ ಮಾತನಾಡಿ, ಮಾಧ್ಯಮ ಕ್ಷೇತ್ರದಲ್ಲಿ ಪ್ರಸ್ತುತ ಉತ್ತಮ ಆದಾಯವಿರುವ ಕೆಲಸ ಇದ್ದರೂ ಸಹ ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳುತ್ತಿಲ್ಲ. ಕಾರಣ ವಿದ್ಯಾರ್ಥಿಗಳಲ್ಲಿರುವ ಕೌಶಲ್ಯದ ಕೊರತೆ ಎಂದರು. ಮುಂದಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೌಶಲ್ಯ ತರಬೇತಿ ಕಾರ್ಯಕ್ರಮವು ಕಲಿಕೆಯ ಭಾಗವಾಗಿರುತ್ತದೆ. ಇದು ಮೊದಲ ಹಂತ. ಮುಂದಿನ ದಿನಗಳಲ್ಲಿ ಹಲವಾರು ಕಾರ್ಯಾಗಾರಗಳನ್ನು ವಿದ್ಯಾರ್ಥಿಗಳಿಗೆ ನಡೆಸಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರು, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೇಂದ್ರ ಗ್ರಂಥಾಲಯದಿಂದ ಈ ಸಂಪನ್ಮೂಲಗಳ ಕುರಿತ ವಿಶೇಷ ಕಾರ್ಯಾಗಾರ. ಭೂವಿಜ್ಞಾನ ವಿಭಾಗದಲ್ಲಿ ಹವಾಮಾನ ಬದಲಾವಣೆ ಹಾಗೂ ಜಾಗತಿಕ ತಾಪಮಾನದಲ್ಲಿ ಪರಿಸರ ಮಾಲಿನ್ಯಕಾರಕಗಳ ಕುರಿತ ಒಂದು ದಿನದ ವಿಶೇಷ ಕಾರ್ಯಾಗಾರ. ವಿದ್ಯುನ್ಮಾನ ಮಾಧ್ಯಮ ವಿಭಾಗದಲ್ಲಿ ಕೃತಕ ಬುದ್ಧಿಮತ್ತೆ ನೈತಿಕ ಅಂಶಗಳ ಕುರಿತ ವಿಶೇಷ ಕಾರ್ಯಾಗಾರ. ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಸಮೂಹ ಮಾಧ್ಯಮ ಕೌಶಲ ಕಲಿಕಾ ಕಾರ್ಯಕ್ರಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ BU ನ್ಯೂಸ್. ಹೆಚ್ಚಿನ ಮಾಹಿತಿಗಾಗಿ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ ಮೀಡಿಯಾ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ.